ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡುತ್ತಿರುವ ಕಾಂತಾರ ಚಾಪ್ಟರ್ 1 ಚಿತ್ರಕ್ಕೆ ಮೇಲಿನಿಂದ ಮೇಲೆ ಸಂಕಷ್ಟಗಳು ಎದುರಾಗುತ್ತಲೇ ಇವೆ. ಶೂಟಿಂಗ್ ಆರಂಭವಾದಾಗಿನಿಂದ ಈವರೆಗೂ ಒಟ್ಟು 3 ಕಲಾವಿದರು ಸಾವನ್ನಪ್ಪಿದ್ದಾರೆ. ನಿನ್ನೆಯಷ್ಟೇ ಅಂದ್ರೆ ಜೂನ್ 14ರಂದು ಚಿತ್ರೀಕರಣದ ವೇಳೆ ದೋಣಿ ಮುಗಿಬಿತ್ತು. ಅದರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಲಿಲ್ಲ. ಆದರೂ ಇದೇ ವಿಚಾರವನ್ನ ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿದ್ದು ಚಿತ್ರತಂಡಕ್ಕೆ ನೋಟಿಸ್ ನೀಡಲು ಮುಂದಾಗಿದೆ. ದೋಣಿ ಮುಗಿಸಿದ ಘಟನೆಯನ್ನ ಶಿವಮೊಗ್ಗ ಜಿಲ್ಲಾಧಿಕಾರಿ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜಿಲ್ಲೆಯಲ್ಲಿ ಶೂಟಿಂಗ್ ನಡೆಸಲು ಚಿತ್ರತಂಡ ಎಲ್ಲಾ ರೀತಿಯ ಪರ್ಮಿಷನ್ಸ್ ಅನ್ನು ತೆಗೆದುಕೊಂಡಿದ್ದಾರೆಯೇ ಇಲ್ಲವೇ, ಚಿತ್ರೀಕರಣದ ವೇಳೆ ಸಕಲ ರೀತಿಯ ಭದ್ರತಾ ಮುನ್ನೆಚ್ಚರಿಕೆಗಳನ್ನು ವಹಿಸಲಾಗಿದೆಯೇ ಇಲ್ಲವೇ ಎಂಬುದನ್ನು ಪರಿಶೀಲಿಸಲು ಶಿವಮೊಗ್ಗ ಜಿಲ್ಲಾಧಿಕಾರಿ ಮುಂದಾಗಿದ್ದಾರೆ. ಸ್ಥಳೀಯ ಆಡಳಿತದಿಂದ ಕಾಂತಾರ ಚಿತ್ರತಂಡ ಶೂಟಿಂಗ್ಗೆ ಅನುಮತಿ ಪಡೆದಿಲ್ಲ. ಎಲ್ಲಾ ಪರ್ಮಿಷನ್ಸ್ ಅನ್ನು ಬೆಂಗಳೂರಿನಿಂದಲೇ ಪಡೆದುಕೊಂಡಿರುವುದಾಗಿ ತಿಳಿಸಿದ್ದಾರೆ. ಹೀಗಾಗಿ ಚಿತ್ರತಂಡಕ್ಕೆ ನೋಟಿಸ್ ಜಾರಿ ಮಾಡಿ ಪರ್ಮಿಷನ್ಸ್ ಕುರಿತಾಗಿ ಪರಿಶೀಲನೆ ನಡೆಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಗುರುದತ್ ಹೆಗಡೆ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ತುಮಕೂರು ನಗರದ ಸಿದ್ಧಗಂಗಾ ಮಠಕ್ಕೆ ನಟ ಯುವರಾಜ್ ಕುಮಾರ್ ನಟನೆಯ ಎಕ್ಕ ಚಿತ್ರತಂಡ ಭಾನುವಾರ ಭೇಟಿ ನೀಡಿದ್ದು, ಈ ವೇಳೆ ಎಡವಟ್ಟು ನಡೆದಿದೆ. ನಟನ ಬೌನ್ಸರ್ಗಳು ಇದ್ದ ಕಾರು ಮಹಿಳೆಯೊಬ್ಬರಿಗೆ ಡಿಕ್ಕಿಯಾದ ಪರಿಣಾಮ ಆಕೆಯ ಕಾಲಿಗೆ ಗಂಭೀರವಾಗಿ ಗಾಯವಾಗಿದೆ. ಆದರೂ ಮಹಿಳೆಯನ್ನು ಆಸ್ಪತ್ರೆಗೆ ದಾಖಲಿಸದೆ ಅಮಾನವೀಯ ವರ್ತನೆ ತೋರಿದ ಆರೋಪ ಕೇಳಿಬಂದಿದೆ. ಎಕ್ಕ ಚಿತ್ರತಂಡವು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ ವೇಳೆ ಅಪಘಾತ ನಡೆದಿದೆ. ಸಿದ್ಧಗಂಗಾ ಮಠದ ಶಾಲೆಗೆ ಮಗುವನ್ನು ಬಿಟ್ಟು ಹೋಗಲು ಮಹಿಳೆ ಬಂದಿದ್ರು. ವಾಪಸ್ ತೆರಳುತ್ತಿದ್ದ ವೇಳೆ ಎಕ್ಕ ಚಿತ್ರತಂಡ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿತ್ತು. ಈ ಸಂದರ್ಭದಲ್ಲೇ ಬೌನ್ಸರ್ ಕಾರು ಮಹಿಳೆಗೆ ಡಿಕ್ಕಿಯಾಗಿದೆ. ಈ ವೇಳೆ ಬಳ್ಳಾರಿ ಮೂಲದ ಲಿಂಗಮ್ಮ ಎಂಬುವರ ಕಾಲಿಗೆ ಪೆಟ್ಟು ಬಿದ್ದಿದೆ. ಅಪಘಾತದಲ್ಲಿ ಮಹಿಳೆಯ ಕಾಲಿಗೆ ಗಂಭೀರ ಪೆಟ್ಟಾಗಿದೆ. ಮಹಿಳೆ ನರಳಾಡುತ್ತಾ ಆಸ್ಪತ್ರೆಗೆ ಸೇರಿಸುವಂತೆ ಕೋರಿದರೂ ಗಮನಿಸದೆ ಎಕ್ಕ ಚಿತ್ರತಂಡ ಸ್ಥಳದಿಂದ ತೆರಳಿದೆ. ಚಿತ್ರತಂಡದ ಜತೆ ನಟ ಯುವರಾಜ್ ಕುಮಾರ್ ಸಹ ಇದ್ದರು ಎಂದು ಹೇಳಲಾಗುತ್ತಿದೆ. ಈ ಸಂಬಂಧ ಖ್ಯಾತಸಂದ್ರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ನಿನ್ನೆ ವಿಶ್ವ ಅಪ್ಪಂದಿರ ದಿನ. ತಂದೆಯ ಮಹತ್ವದ ಬಗ್ಗೆ ನೆನಪು ಮಾಡಿಕೊಳ್ಳುವ ದಿನ. ಜೀವನ ಪರ್ಯಂತ ಪತ್ನಿ, ಮಕ್ಕಳು, ಕುಟುಂಬಕ್ಕಾಗಿ ಜೀವನ ತೆರೆಯುವ ಅಪ್ಪನ ಸತತ ಪರಿಶ್ರಮ, ಪ್ರೀತಿ, ತ್ಯಾಗವನ್ನು ಗುರುತಿಸುವ ದಿನ. ಹಲವಾರು ಸಿನಿಮಾ ಸೆಲೆಬ್ರಿಟಿಗಳು ತಮ್ಮ ತಂದೆಯನ್ನು ಈ ವಿಶೇಷ ದಿನದಂದು ನೆನಪು ಮಾಡಿಕೊಂಡಿದ್ದಾರೆ. ನಟ ಜಗ್ಗೇಶ್ ಅವರು ಅವರ ತಾಯಿಯ ಬಗ್ಗೆ ಹಲವಾರು ಬಾರಿ ಮಾತನಾಡಿದ್ದಾರೆ. ತಾಯಿಯೊಂದಿಗಿನ ಹಲವು ಸನ್ನಿವೇಶಗಳನ್ನು ಹಂಚಿಕೊಂಡಿದ್ದಾರೆ. ಆದರೆ ತಂದೆಯ ಬಗ್ಗೆ ವಿಷಯ ಹಂಚಿಕೊಂಡಿದ್ದು ಕಡಿಮೆ. ಆದರೆ ಇಂದು ತಂದೆಯೊಟ್ಟಿಗಿನ ಚಿತ್ರ ಹಂಚಿಕೊಂಡಿರುವ ಜೊತೆಗೆ ಪುಟ್ಟ ಕವಿತೆಯನ್ನು ಬರೆದಿದ್ದಾರೆ. ನಟ ಸುದೀಪ್ ಪುತ್ರಿ ಸಾನ್ವಿ ಸುದೀಪ್ ಅವರು ಅಪ್ಪಂದಿರ ದಿನಾಚರಣೆಯಂದು ಸುದೀಪ್ ಅವರ ಹಳೆಯ ಚಿತ್ರವೊಂದನ್ನು ಹಂಚಿಕೊಂಡಿದ್ದಾರೆ. ಸಾನ್ವಿ ಪುಟ್ಟ ಬಾಲಕಿಯಾಗಿದ್ದಾಗ ಅಪ್ಪನೊಟ್ಟಿಗೆ ಆಡುತ್ತಾ ಕ್ಯಾಮೆರಾಕ್ಕೆ ಪೋಸ್ ಕೊಟ್ಟಿರುವ ಫೋಟೋವನ್ನು ಶೇರ್ ಮಾಡಿಕೊಂಡಿದ್ದಾರೆ. ನಟಿ ರಾಧಿಕಾ ಪಂಡಿತ್ ಯಶ್ ತಮ್ಮ ಮಕ್ಕಳೊಟ್ಟಿಗೆ ಆಟವಾಡುತ್ತಿರುವ ವಿಡಿಯೋ ಹಂಚಿಕೊಂಡಿದ್ದು, ಅಪ್ಪ ತನ್ನ ಮಕ್ಕಳಿಗಾಗಿ ಪ್ರಪಂಚವನ್ನ ತಲೆ ಕೆಳಗು ಮಾಡಬಲ್ಲ ಎಂದಿದ್ದಾರೆ. ತಂದೆಯ ಚಿತ್ರವನ್ನು ಅವರು ಹಂಚಿಕೊಂಡಿದ್ದಾರೆ. ನಟ ಢಾಲಿ ಧನುಂಜಯ್ ಅವರು ಸಹ ತಮ್ಮ ತಂದೆಯ ಚಿತ್ರವನ್ನು ಹಂಚಿಕೊಂಡಿದ್ದಾರೆ. ತಂದೆ ಮೊಮ್ಮಗಳಿಗೆ ಊಟ ತಿನ್ನಿಸುತ್ತಿರುವ ಚಿತ್ರ ಹಂಚಿಕೊಂಡು ಅಪ್ಪಂದಿರ ದಿನದ ಶುಭಾಶಯ ಕೋರಿದ್ದಾರೆ. ಢಾಲಿ ಧನುಂಜಯ್ ಜಾಲಿಯಾಗಿಯೇ ಟೈಮ್ ಕಳೆದಿದ್ದಾರೆ. ಪತ್ನಿ ಧನ್ಯತಾ ಅವರ ಜೊತೆಗೆ ಈ ಒಂದು ಕ್ವಾಲಿಟಿ ಸಮಯ ಕಳೆದಿದ್ದಾರೆ. ಕಬಿನಿ ಹಿನ್ನೀರಿನ ವನಸಿರಿಯಲ್ಲಿಯೇ ಈ ಜೋಡಿ ಸಮಯ ಕಳೆದಿದೆ. ಈ ಒಂದು ಅದ್ಭುತ ಕ್ಷಣದ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲೂ ಶೇರ್ ಮಾಡಲಾಗಿದೆ. ಢಾಲಿ ಧನುಂಜಯ್ ಮೊನ್ನೆ ಕಬಿನಿಗೆ ಹೋಗಿದ್ರು. ಇಲ್ಲಿಯ ವನಸಿರಿಯನ್ನು ಕಣ್ತುಂಬಿಕೊಂಡ್ರು. ಕಬಿನಿಯ ಹಿನ್ನೀರಿನಲ್ಲಿ ಬೋಟ್ ನಲ್ಲಿ ಜಾಲಿಯಾಗಿಯೇ ಸುತ್ತಾಡಿದ್ದಾರೆ. ಈ ಒಂದು ಕ್ಷಣದ ಬಳಿಕ ಕಾಡಿನಲ್ಲಿ ಸಫಾರಿ ಹೋಗಿದ್ರು. ಸಫಾರಿಯ ಜೀಪ್ ಅಲ್ಲಿ ಕುಳಿತು ದೂರಕ್ಕೆ ಹೋಗಿದ್ರು. ಜೊತೆಯಲ್ಲಿ ಸಫಾರಿ ಜೀಪ್ ಅಲ್ಲಿಯೇ ಕುಳಿತುಕೊಂಡು ಆನೆಯನ್ನ ನೋಡಿದ್ರು. ಪಕ್ಕದಲ್ಲಿಯೇ ಹಾದು ಹೋದ ಹುಲಿಯನ್ನು ಕಂಡು ಥ್ರಿಲ್ ಆದ್ರು. ಇರ್ಲಿ ನಾವು ಹುಲಿನೇ ಅಂತ ಢಾಲಿ ಧನುಂಜಯ್ ಹುಲಿಯಂತೇನೆ ಫೋಸ್ ಕೊಟ್ರು. ಈ ಫೋಸ್ ನ ಫೋಟೋವನ್ನು ಢಾಲಿ ಪತ್ನಿ ಧನ್ಯತಾ ಫೋನ್ ಅಲ್ಲಿಯೇ ಕ್ಲಿಕ್ಕಿಸಿದ್ರು. ನೋಡಿ, ಕಬಿನಿಯಲ್ಲಿ ಹುಲಿ ಇದೆ, ಆನೆ ಇದೆ, ಜಿಂಕೆ, ಕಾಡು ಹಂದಿ, ನವಿಲು ಹೀಗೆ ಎಲ್ಲಾ ಪ್ರಾಣಿಗಳನ್ನ ಕಣ್ತುಂಬಿಕೊಂಡು ಢಾಲಿ ಮತ್ತು ಧನ್ಯತಾ ತಮಗೆ ಇಷ್ಟ ಬಂದಂತೆ ಫೋಟೋ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಧನ್ಯತಾ ಅವರ ಫೋಟೋ ಒಂದು ವಿಶೇಷವಾಗಿದೆ. ಆ ಫೋಟೋದಲ್ಲಿ ಮುಂದೆ ಧನ್ಯತಾ ಇದ್ದಾರೆ, ಹಿಂದೆ ಹುಲಿ ಇದೆ. ಈ ಒಂದು ಕ್ಷಣದ ವಿಡಿಯೋ ಕೂಡ ಮಾಡಲಾಗಿದೆ. ಅನುಶ್ರೀ ಕನ್ನಡ ಮನೋರಂಜನಾ ಲೋಕದ ಬಲು ಜನಪ್ರಿಯ ಕಾರ್ಯಕ್ರಮ ನಿರೂಪಕಿ. ಬಹಳ ಬ್ಯೂಸಿ ನಿರೂಪಕಿ ಆಗಿರುವ ಜೊತೆಗೆ ಬಲು ಬೇಡಿಕೆಯ ಹಾಗೂ ಬಲು ದುಬಾರಿ ಕಾರ್ಯಕ್ರಮ ನಿರೂಪಕಿ ಸಹ ಆಗಿದ್ದಾರೆ ಅನುಶ್ರೀ. ಹಲವು ಸಿನಿಮಾ ನಟಿಯರಿಗಿಂತಲೂ ಹೆಚ್ಚಿನ ಗಳಿಕೆಯನ್ನ ಆಂಕರ್ ಅನುಶ್ರೀ ಮಾಡುತ್ತಾರೆ. ನಿರೂಪಣೆಯ ಜೊತೆಗೆ ಯೂಟ್ಯೂಬ್ ಚಾನೆಲ್ ಸಹ ನಡೆಸುತ್ತಿದ್ದಾರೆ ಅನುಶ್ರೀ. ಪ್ರತಿ ಎಪಿಸೋಡ್ಗೆ ಲಕ್ಷಾಂತರ
ಸಂಭಾವನೆಯನ್ನು ಪಡೆವ ಅನುಶ್ರೀ ಇದೀಗ ಹೊಸದೊಂದು ಐಷಾರಾಮಿ ಕಾರು ಖರೀದಿ ಮಾಡಿದ್ದಾರೆ. ಅನುಶ್ರೀ ಅವರು ಹೊಸ ಟೊಯೋಟೋ ಇನೋವಾ ಹೈಕ್ರಾಸ್ ಹೈಬ್ರಿಡ್ ಕಾರು ಖರೀದಿ ಮಾಡಿದ್ದಾರೆ. ಈ ಕಾರಿನ ಆರಂಭಿಕ ಬೆಲೆ 25 ಲಕ್ಷ ರೂಪಾಯಿಗಳು. ಕಾರಿನ ಟಾಪ್ ಅಂಡ್ ಮೆಡಲಿನ್ ಬೆಲೆ 40 ಲಕ್ಷ ರೂಪಾಯಿಗಳು. ಅನುಶ್ರೀ ಯಾವ ಮಾಡೆಲ್ ಅನ್ನು ಖರೀದಿ ಮಾಡಿದ್ದಾರೆ ಎಂಬುದು ಖಾತ್ರಿ ಇಲ್ಲ. ಆದರೆ ಈ ಕಾರಿನ ಮಿಡಲ್ ವೇರಿಯಂಟ್ ಹೆಚ್ಚು ಪ್ರಚಲಿತದಲ್ಲಿದೆ. ಹಾಗಾಗಿ ಅನುಶ್ರೀ ಸಹ ಸುಮಾರು 30 ಲಕ್ಷಕ್ಕೂ ಹೆಚ್ಚಿನ ಬೆಲೆ ನೀಡಿ ಮಿಡಲ್ ವೇರಿಯಂಟ್ ಅನ್ನೇ ಖರೀದಿ ಮಾಡಿರುವ ಸಾಧ್ಯತೆ ಇದೆ. ಅನುಶ್ರೀ ಈಗ ಖರೀದಿ ಮಾಡಿರುವ ಈ ಕಾರಿನಲ್ಲಿ ಹಲವು ವಿಶೇಷತೆಗಳು ಇವೆ. 7-8 ಜನ ಆರಾಮಾಗಿ ಕೂತು ಪ್ರಯಾಣ ಮಾಡಬಹುದಾದ ಈ ಕಾರು ಕಂಫರ್ಟ್ ಜೊತೆಗೆ ಸಖತ್ ಪವರ್ ಅನ್ನು ಸಹ ಹೊಂದಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.